ಹೆಲೋ ಡೇ ನಮ್ಮ ಲೆಗ್ಗನ್ನು 90 ಡಿಗ್ರಿ ಲಿಫ್ಟ್ ಮಾಡಿಕೊಂಡು 5 ಮಿನಿಟ್ಸ್ ನಾವು ಸ್ಟೇ ಮಾಡೋದ್ರಿಂದ ಎಷ್ಟೊಂದು ಬೆನಿಫಿಟ್ ಇದೆ ನಿಮ್ಗೆ ಗೊತ್ತಾ? ನೀವು ಅದನ್ನು ವಾಲ್ ಸಪೋರ್ಟ್ ತಗೊಂಡ್ರು ಮಾಡ್ಬೋದು, ಇಲ್ಲ ಮಿಡಲ್ ಫ್ಲೋರಲ್ಲೂ ನೀವು ಮಾಡ್ಬೋದು. ನಿಮ್ಗೆ ಹೆಂಗೆ ಕಂಫರ್ಟೇಬಲ್ ಇದೆ ಹಾಗೆ ಮಾಡ್ಬೋದು. ತುಂಬ ಜಾಸ್ತಿ ಹೊತ್ತು ಮಿಡಲಲ್ಲಿ ಇರೋಕ್ಕಾಗಲ್ಲ ಅಂದರೆ ನೀವು ಈ ಥರ ವಾಲ್ ಸಪೋರ್ಟ್ ತಗೊಂಡು ಮಾಡ್ಬೋದು. ಈ ಥರ ಲೆಗ್ಗನ್ನು 90 ಡಿಗ್ರಿ ಲಿಫ್ಟ್ ಮಾಡೋದ್ರಿಂದ ನಮ್ಮ ಬಾಡಿಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ನಡೆಯುತ್ತೆ ಮತ್ತು ನಮಗೆ ಏನಾದರೂ ಸ್ಟ್ರೆಸ್ಸು ಎಂಗ್ಸೈಟಿ ಇದ್ದರೆ ಅದು ರಿಡ್ಯೂಸ್ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನಮ್ಮ ಲೆಗ್ಗಲ್ಲಿ ಎಲ್ಲಾದರೂ ಸ್ವೆಲ್ಲಿಂಗ್ ಇದ್ದರೆ ರಿಡ್ಯೂಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ವೆರಿಕೋಸ್ ವೇನ್ಸ್ ಪ್ರಾಬ್ಲಮ್ ಇದ್ದರೆ ಇದು ಸಾಲ್ವ್ ಮಾಡುತ್ತೆ. ನಮ್ಮ ಲೆಗ್ಗು ತುಂಬ ಟಯರ್ಡ್ ಆಗಿದೆ ಅನಿಸ್ತಾ ಇದ್ದರೆ ಈ ಥರ ನೀವು ಮಾಡ್ಕೊಂಡಿದ್ರೆ ನಿಮಗೆ ವೆರಿ ಈಸಿಯಾಗಿ ಟಯರ್ಡ್ನೆಸ್ಸನ್ನು ಕಡಿಮೆ ಮಾಡ್ಕೊಬೋದು. ನಮ್ಮ ಡೈಜೆಷನಲ್ಲಿ ಇಂಪ್ರೂವ್ಮೆಂಟ್ ಮಾಡಿ ನಮ್ಮ ಸ್ಲೀಪ್ ಕ್ವಾಲಿಟಿಯನ್ನು ಇದು ಜಾಸ್ತಿ ಮಾಡುತ್ತೆ. ಸೊ ಇಷ್ಟೊಂದು ಬೆನಿಫಿಟ್ಗಳು ಇರುವಾಗ ನಾವು ಎವ್ರಿ ಡೇ 5 ಮಿನಿಟ್ಸ್ ಆದರೂ ಈ ಥರ ಲೆಗ್ಗನ್ನು ಲಿಫ್ಟ್ ಮಾಡೋದು ನಮ್ಮ ಹೆಲ್ತ್ಗೆ ಒಳ್ಳೆಯದು. ನೀವು ವಾಲ್ ಸಪೋರ್ಟ್ ತಗೊಂಡು ನಿಮ್ಮ ಲೆಗ್ಗನ್ನು 90 ಡಿಗ್ರಿ ಲಿಫ್ಟ್ ಮಾಡಿದ್ದೀರಾ, 5 ಮಿನಿಟ್ಸ್ ಇರ್ತೀರಾ ಅಂದರೆ ಜೊತೆಗೆ ನೀವು ಅದರಲ್ಲೇನೆ ಈ ಥರ ವೇರಿಯೇಷನ್ ಈ ಥರ ನೀವು ಮೂವ್ ಮಾಡಬೇಕು. ಅಪ್ ಆ್ಯಂಡ್ ಡೌನ್ ಮಾಡಿ ಈ ಥರ ಮಾಡಿದರೆ ನಿಮಗೆ ನೀಸಲ್ಲಿ ಏನಾದರೂ ಪೇನ್ ಇದೆ, ಇರಿಟೇಷನ್ ಇದೆ, ನೀಸು ಸ್ಟ್ರೆಸ್ ಆಗಿದೆ ಅಂತ ಅನಿಸಿದರೆ ಅದನ್ನು ನೀವು ಸಾಲ್ವ್ ಮಾಡ್ಕೊಬೋದು. ಜೊತೆಗೆ ನಿಮ್ಮ ಆ್ಯಂಕಲ್ಲು ಸ್ಟ್ರಾಂಗ್ ಆಗುತ್ತೆ. ಈ ಥರ ಮಾಡೋದ್ರಿಂದ ಆ್ಯಂಕಲನ್ನು ನೀವು ಸ್ಟ್ರಾಂಗ್ ಮಾಡ್ಕೊಬೋದು. ಟೇಬಲ್ ಟಾಪ್ ಪೊಸಿಷನ್ಗೆ ಬಂದ್ಕೊಳ್ಳಿ. ಲೆಗ್ಗನ್ನು ಈ ಥರ ಕ್ರಾಸ್ ಹಾಕಿ ಸ್ಲೋಲಿ ಫ್ರಂಟ್ ಆ್ಯಂಡ್ ಬ್ಯಾಕು ಮೂವ್ ಮಾಡಬೇಕು. ಈ ಥರ ಮೂವ್ ಮಾಡೋದ್ರಿಂದ ನಿಮಗೇನಾದರೂ ಹಿಪ್ಪಲ್ಲಿ ಡಿಸ್ಕಂಫರ್ಟ್ ಇದೆ, ಹಿಪ್ಪಲ್ಲಿ ಪೇನ್ ಇದೆ, ಅಥವಾ ಹಿಪ್ಪನ್ನು ನೀವು ಟೋನ್ ಮಾಡಬೇಕು, ಹಿಪ್ ಟೋನ್ ಆಗೋಕ್ಕಂತೂ ಇದು ವೆರಿ ಗುಡ್ ಎಕ್ಸಸೈಸು ಅಂತ ಇದ್ದರೆ, ಅಥವಾ ಹಿಪ್ಪನ್ನು ಪ್ಯಾಟರ್ನ ಲಾಸ್ ಮಾಡ್ಕೊಬೇಕು ಅಂತ ಇದ್ದರೆ ನೀವು ಈ ಎಕ್ಸಸೈಸನ್ನು ಎವ್ರಿ ಡೇ ಒಂದು 60 ಕೌಂಟು ಮಾಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟು ಸಿಗುತ್ತೆ. ಸೊ ಟ್ರೈ ಮಾಡಿ. ಈ ಥರದ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಬೇಕು ಅಂದರೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.